Hi, everyone. Good morning. So today I am going to teach 8th standard second lesson, Sir C.V. Ramanna. Okay, let us study about C.V. Ramanna. First I will read the lesson about introduction. Sir C.V. Ramanna was a great scientist. He was awarded the Nobel Prize for his work on scattering of light and his discovery of the effect of light rays. It is called Raman effect. The government gifted him 25 acres of land to carry out further research work. Ramanna Institute was the dream child of Sir C.V. Ramanna. See, you already heard about the C.V. Ramanna. He was the Indian great scientist, physician. He was a great scientist about physics. Here, so he was the second Nobel winner and first scientist of India, Nobel Prize winner. So here work is scattering of light. ಈ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋ ಒಂದು ಸಿದ್ಧಾಂತಕ್ಕೆ ಅವರಿಗೆ ನೋಬೆಲ್ ಅವಾರ್ಡ್ ಬಂದಿದೆ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದರೆ ಬೆಳಕಿನ ಚೆದರುವಿಕೆ ಅಂತ ಹೇಳ್ತೀವಿ. ಆ್ಯಂಡ್ ಈಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ಲೈಟ್ ರೇಸ್. ಈ ಬೆಳಕಿನ ಚೆದರುವಿಕೆ, ಆ ಬೆಳಕಿನ ವಿಕಿರಣ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಸಂಶೋಧನೆ ಮಾಡಿದ ಕಾರಣ ಅವರಿಗೆ ನೋಬೆಲ್ ಅವಾರ್ಡ್ ಬಂದಿದೆ. ಇಟ್ ಈಸ್ ಕಾಲ್ಡ್ ರಾಮನ್ ಎಫೆಕ್ಟ್. ಅದು ರಾಮಣ್ಣ ಎಫೆಕ್ಟ್ ಅಂತಾನೆ ಪ್ರಸಿದ್ಧಿ ಆಗಿದೆ, ರಾಮಣ್ಣ ಪರಿಣಾಮ ಅಂತ ಏನು ಹೇಳ್ತೀವಿ. ಸೊ ಆ ಸಿದ್ಧಾಂತಕ್ಕೆ ಇವರ ಒಂದು ಹೆಸರೇ ಇದೆ. ಹೀಗಾಗಿ ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಗಿಫ್ಟೆಡ್ 25 acres ಲ್ಯಾಂಡ್ ಫ್ರಮ್ C.V. Ramanna ಬಿಕಾಸ್ ಆಫ್ ಹಿ ಕ್ಯಾನ್ ಕ್ಯಾರಿ ಆಫ್ ಅ ಫರ್ದರ್ ರಿಸರ್ಚ್. ಮುಂದಿನ ಒಂದು ಸಂಶೋಧನೆಗಾಗಿ ಅವರಿಗೆ ಸರ್ಕಾರದಿಂದ ಅವರಿಗೆ 25 ಎಕರೆಯನ್ನು ಭೂಮಿಯನ್ನು ಕೊಡಲಾಗಿದೆ. So it is Ramanna Institute was the dream child of C.V. Ramanna. So here ಅವರು ಒಂದು ಇನ್ಸ್ಟಿಟ್ಯೂಟ್ ಅನ್ನು ಕಟ್ಟಿದ್ದಾರೆ, ಸೈನ್ಸ್ ಇನ್ಸ್ಟಿಟ್ಯೂಟ್. ಸೊ ಆ ಇನ್ಸ್ಟಿಟ್ಯೂಟಿಗೆ ಅದು ಅವರ ಒಂದು ಕನಸಿನ ಕುಸಾಗಿತ್ತು ಅನ್ನೋ ಮಾತನ್ನು ಹೇಳ್ತಾರೆ. ದಿಸ್ ಈಸ್ ದ ಇಂಟ್ರೊಡಕ್ಷನ್ ಅಬೌಟ್ C.V. Ramanna. Here I can start with the first paragraph. Sir C.V. Ramanna was born on 7th November 1888 in Tiruchi. He was the son of Chandrasekhar Iyer and Parvati Ammal. Chandrasekhar Iyer was a professor of physics at Hindu College, Visakhapatnam. Ramanna studied there at Hindu College High School. He was very much interested in science from his boyhood days. Even as a boy, he had made the model of dynamo. During his school days, he borrowed science books from college students and read them. Thus, from his early days, he showed great interest in science. Unfortunately, he used to fall sick every now and then, and he was not able to attend school regularly. See, he was born in 7th November 1888. 1888 C.V. Raman ಅವರು ನವೆಂಬರ್ 7th ಜನಿಸುತ್ತಾರೆ. ತಿರುಚಿ, ಇಟ್ ಈಸ್ ಇನ್ ತಮಿಳುನಾಡು, ತಿರುಚಿ ಅಂತ ಬರುತ್ತೆ, ಅಲ್ಲಿ ಅವರು ಜನನ ಆಗ್ತೈತಿ. ಈಸ್ ಫಾದರ್ ನೇಮ್ ವಾಸ್ ಚಂದ್ರಶೇಖರ್ ಅಯ್ಯರ್. ಅವ್ರ ತಂದೆ ಹೆಸರು ಚಂದ್ರಶೇಖರ್ ಅಯ್ಯರ್. ತಾಯಿ ಪಾರ್ವತಿ ಅಮಲ್, ಇದು ತಾಯಿಯ ಒಂದು ಹೆಸರು. ನೆಕ್ಸ್ಟ್, ಸೊ C.V. Ramanna's father was ಪ್ರೊಫೆಸರ್ ಆಫ್ ಫಿಸಿಕ್ಸ್. C.V. Ramanna ಅವರ ಒಬ್ಬ ತಂದೆ ಏನಾಗಿದ್ದರು ಅಂದರೆ ಪ್ರೊಫೆಸರ್ ಆಗಿದ್ದರು, ಫಿಸಿಕ್ಸ್ ಒಬ್ಬ ಲೆಕ್ಚರರ್ ಆಗಿದ್ದರು. ಎಲ್ಲಪ್ಪ ಅಂತಂದರೆ ಹಿಂದೂ ಕಾಲೇಜ್ ವಿಶಾಖಪಟ್ಟಣಂ.
ಇವರು ಎಲ್ಲಾಗಿದ್ರು ಅಂತಂದ್ರೆ ಹಿಂದೂ ಕಾಲೇಜ್ ವಿಶಾಖಪಟ್ಟಣ, ಇಟ್ಸ್ ಇನ್ ಆಂಧ್ರ ಪ್ರದೇಶ್. ರಾಮಣ್ಣ ಸ್ಟಡಿಡ್ ದೇರ್ ಅಟ್ ಹಿಂದೂ ಕಾಲೇಜ್. ರಾಮಣ್ಣ ಕೂಡ ಅಲ್ಲೇ ಹಿಂದೂ ಕಾಲೇಜಲ್ಲೇ ಸ್ಟಡಿ ಮಾಡಿದರು. ಮುಂದೆ ಸಿ ಹಿಯರ್ ಯು ಕ್ಯಾನ್ ಸೇ ಅಬೌಟ್ ಹೌ ದ Ramana was interested in science. When he was childhood days, he was very much interested in science. Here is one example from boyhood days. Even as a boy, he had made the model of dynamo. ಅವನು ಚಿಕ್ಕವನಿದ್ದಾಗೆ ಅವನಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ತಾರೆ. ಚಿಕ್ಕವನಿದ್ದಾಗೆ ಒಂದು ಡೈನಮೋದ ಒಂದು ಮಾಡೆಲ್ ಅನ್ನು ಮಾಡಿದ್ದ. ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್. ರೌಂಡ್ಸ್ ಸ್ಕೂಲ್ ಕಲಿತಾ ಇರುವಾಗನೇ, ಇನ್ನು ಹೈಸ್ಕೂಲ್ ಕಲಿತಾ ಇರುವಾಗನೇ ಕಾಲೇಜಿನ ಬುಕ್ಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಕೂಡ ಸ್ಟಡಿ ಮಾಡ್ತಿದ್ದ. ಅವನಿರೋದು ಹೈಸ್ಕೂಲು ಇದ್ದಾಗ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ಅವ್ರ ಹತ್ರ ಬುಕ್ಗಳನ್ನು ತಗೊಂಡು ಓದ್ತಿದ್ದ. ದಸ್ ಫ್ರಮ್ ಹಿಸ್ ಅರ್ಲಿ ಡೇಸ್ he showed great interest in science. ಇದೇನು ತೋರಿಸ್ಕೊಡ್ತೈತೆ ಅಂದರೆ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. Unfortunately, he used to fall sick every now and then, and he was not able to attend school regularly. ಸೊ ಹೀಗಾಗಿ ಇವರಿಗೆ ಒಂದು ಸಮಸ್ಯೆ ಇತ್ತು ಚಿಕ್ಕವರಿದ್ದಾಗ. ಇವರಿಗೆ ಅನ್ಫಾರ್ಚುನೇಟ್ಲಿ ಅಂದರೆ ಒಂದು ಏನಂತ ಅನ್ಲಕ್ಕಿ ಅಂತ ಏನು ಹೇಳ್ತೇವೆ ನಾವು. ಹೀಗಾಗಿ ಅವ್ರಿಗೆ ಏನು ತೊಂದರೆ ಇತ್ತಪ್ಪ ಅಂದರೆ ಯೂಸ್ ಟು ಫಾಲ್ ಸಿಕ್ ಅಂದರೆ ಅವರಿಗೆ ಅನಾರೋಗ್ಯ ತುತ್ತಾಗ್ತಿತ್ತು. ಅದು ಅವಾಗ ಅವರಿಗೆ ಕಾಡಿಸ್ತಿತ್ತು. ಹೀಗಾಗಿ ಎವ್ರಿ ನೌ ಅಂಡ್ ದೆನ್ ಅಂತ ಹೇಳ್ತಾರೆ. ಅಂದ್ರೆ ಪದೇ ಪದೇ ಅವರಿಗೆ ಅದನ್ನು ಆ ಒಂದು ರೋಗ ಇದು ಆಗ್ತಿತ್ತು. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಹೀಗಾಗಿ ಅವರಿಗೆ ಅನಾರೋಗ್ಯದಿಂದ ಅವರಿಗೆ ಶಾಲೆಗೆ ಸರಿಯಾಗಿ ಅಟೆಂಡ್ ಆಗಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಇನ್ ಸ್ಪೈಟ್ ಆಫ್ ಹಿಸ್ ಪುವರ್ ಹೆಲ್ತ್ he got a first class in his matriculation examination when he was only a boy of 12. He passed the intermediate examination from Hindu College and joined Presidency College, Madras for his BA. His relatives wanted him to give up science and take history and economics as his special subjects for BA. Since Ramana had made up his mind to study science, he took physics. He passed his BA, securing the first rank and a number of prizes. He passed his MA physics in January 1907. ಇನ್ನು ರಾಮಣ್ಣ ಅವರ ಒಂದು ಎಜುಕೇಷನ್ ಇನ್ ಸೆಕೆಂಡ್ ಪ್ಯಾರಾಗ್ರಾಫ್. ಹೌ ದ ರಾಮನ್ ಗಾಟ್ ದ ಎಜುಕೇಷನ್, ಬಟ್ ಹಿ ಈಸ್ ಅ ಪುವರ್ ಹೆಲ್ತ್. ಭಾಳಷ್ಟು ಅವ್ರ ಹೆಲ್ತ್ ವೀಕ್ನೆಸ್ ಇದ್ರೂ ಕೂಡ ಈ ಗಾಟ್ ಅ ಫಸ್ಟ್ ಕ್ಲಾಸ್ ಇನ್ ಮೆಟ್ರಿಕ್ಯುಲೇಷನ್ ಮೀನ್ಸ್ SSLC. ಮೆಟ್ರಿಕ್ಯುಲೇಷನ್ನಲ್ಲಿ ಅವರು ಫಸ್ಟ್ ರ್ಯಾಂಕ್ ಬಂದರು. ಸೊ ವೆನ್ ಹಿ ವಾಸ್ ಓನ್ಲಿ ಎ ಬಾಯ್ ಆಫ್ 12, ನೋಡ್ರಿ 12 ಜನರಲ್ಲೇ ಫಸ್ಟ್ ರ್ಯಾಂಕ್ ಬಂದರು. ಓನ್ಲಿ ಎ ಬಾಯ್ ಆಫ್ 12, ಸಾರಿ, ಹಿ ವಾಸ್ ಓನ್ಲಿ ಎ ಬಾಯ್ ಆಫ್ 12. ಅಂದರೆ 12 ವರ್ಷದಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನು ಪಾಸ್ ಮಾಡಿ he passed the intermediate examination from Hindu College. ಮುಂದೆ ಅವರು ಇಂಟರ್ಮೀಡಿಯೇಟ್ PUCಯನ್ನು ಅವರು ಹಿಂದೂ ಕಾಲೇಜಲ್ಲಿ ಮತ್ತೆ ಸ್ಟಡಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಜಾಯ್ನ್ಡ್ ಪ್ರೆಸಿಡೆನ್ಸಿ ಕಾಲೇಜ್. ಮುಂದೆ ಪ್ರೆಸಿಡೆನ್ಸಿ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಮದ್ರಾಸ್ ಫಾರ್ ಹೀಸ್ BA. ಪ್ರೆಸಿಡೆನ್ಸಿ ಕಾಲೇಜ್ ಎಲ್ಲಿದೆಯಪ್ಪ ಅಂದ್ರೆ ಮದ್ರಾಸ್, ಈಗಿನ ಚೆನ್ನೈ ಅಂತ ಏನು ಹೇಳ್ತೀವಿ, ಆ ಚೆನ್ನೈದಲ್ಲಿ ಅವರು ತಮ್ಮ BA ಡಿಗ್ರಿಯನ್ನು ಮುಗಿಸ್ತಾರೆ. ಹೀಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್ ಸೈನ್ಸ್ ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಅವರ ರಿಲೇಟಿವ್ಸ್ ಸಾಕಷ್ಟು ಹೇಳ್ತಾರೆ ಅವರಿಗೆ, ನೀನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಯು ಕ್ಯಾನ್ ಗಿವ್ ಅಪ್ ದ ಸೈನ್ಸ್ ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಸೈನ್ಸನ್ನು ಬಿಟ್ಬಿಡು, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಸ್ಟಡಿ ಮಾಡು, ಹೆಲ್ತ್ ಸಮಸ್ಯೆ ಇರುತ್ತೆ. ಹೀಗಾಗಿ ಅವರಿಗೆ ಸಜೆಷನ್ ಮಾಡ್ತಾರೆ. ಅವಾಗ ಸ್ಪೆಷಲ್ ಸಬ್ಜೆಕ್ಟ್ ಫಾರ್ BA. BAಯಲ್ಲಿ ಅವಾಗ
ಸೈನ್ಸು ಇರ್ತಿತ್ತು. ಹೀಗಾಗಿ ಅಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ತಗೋ, ಸೈನ್ಸ್ ಬೇಡ ಅಂತ ಹೇಳಿದ್ರು. ಬಟ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹೀಸ್ ಮೈಂಡ್ ಟು ಸ್ಟಡಿ ಸೈನ್ಸ್. ಆದರೆ ರಾಮನಿಗೆ ಬಹಳಷ್ಟು ಇಂಟ್ರೆಸ್ಟ್ ಇರೋದು ಸೈನ್ಸಲ್ಲಿ. ಈ ಟುಕ್ ಫಿಸಿಕ್ಸ್, ಹೀಗಾಗಿ ಅವನು ಫಿಸಿಕ್ಸನ್ನೇ ಸ್ಟಡಿ ಮಾಡ್ತಾನೆ. ಈ ಪಾಸ್ಡ್ ಈಸ್ ಬಿ, ಅಲ್ಲಿಯೂ ಕೂಡ ಅವನು ಸೆಕ್ಯೂರಿಂಗ್ ದ ಫಸ್ಟ್ ರ್ಯಾಂಕ್, ಅಲ್ಲಿಯೂ ಕೂಡ ಅವನು ಫಸ್ಟ್ ರ್ಯಾಂಕ್ ಬರ್ತಾನೆ. ಆ್ಯಂಡ್ ಎ ನಂಬರ್ ಆಫ್ ಪ್ರೈಸಸ್, ಸಾಕಷ್ಟು ಅವಾರ್ಡ್ಗಳು, ಪ್ರೈಸಸ್ಗಳು ಬರುತ್ತೆ. ಈ ಪಾಸ್ಡ್ ಈಸ್ ಎಮ್ ಎ, ಹೀಗಾಗಿ ಅವನು ತನ್ನ MA ಫಿಸಿಕ್ಸನ್ನು ಮುಗಿಸ್ತಾನೆ ಜನವರಿ 1907. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟುಮಾರೋ ಐ ವಿಲ್ ಕಂಟಿನ್ಯೂ ಥರ್ಡ್ ಪ್ಯಾರಾಗ್ರಾಫ್.